ದೇವರೇ ಭಗವಂತ, ಏನಪ್ಪ ಇದೆಲ್ಲ ಯಾರಿಗೆ ಬೇಕು? ಬಾ 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 ಗಣೇಶ ಪರಮಾತ್ಮ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಹೆ ಸರ್ವವಿಘ್ನೋಪ ಶಾಂತಹೇ. ಗಣೇಶ ನನ್ನೊಬ್ಬನೇ ಕಾಪಾಡಪ್ಪ, ಬೇರೆ ಯಾರನ್ನೂ ಕಾಪಾಡಬೇಡಪ್ಪ. ಐ ಇವನು ಈ ಕಡೆಗೆ ಬಂದ. ಏನು ಬಸ್ಸ? ಏಯ್ ನನ್ನ ಮಗನೇ ಹೇಗ ಸತ್ತೋಗ್ಬಿಡ್ದೆ ನನ್ನ ಮಗನೇ, ಬೋಳಿ ಮಗನೇ. ರೆಸ್ಪೆಕ್ಟಿಂಗ್ ಕೊಟ್ಟು ಮಾತಾಡಲ್ಲ, ರೆಸ್ಪೆಕ್ಟಿಂಗ್ ಕೊಟ್ಟು ಮಾತಾಡೋ ನನ್ನ ಮಗನೇ. ನನ್ನ ಲೆವೆಲ್ಲೇ ಬೇರೆ ಕಳ್ಳ ನನ್ನ ಮಗನೇ. ತುಂಬಾ ತಮಾಷೆಯಾಗಿದೆಯಪ್ಪ. ಕೊಡ್ತೀವಿ ಬಿಡೋಣ. ಏನು ಬಸೋಣ? ಹಂಗ ಬಾ ದಾರಿಗೆ ನನ್ನ ಬಾ 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 ಬಾ. ಸಿಲ್ಕ್ ಜುಬ್ಬ, ಸಿಲ್ಕ್ ಪಂಜೆ, ಸಿಲ್ಕ್ ಟವಲ್. ಐ ತಲೆ ಮೇಲೆ ಟೋಪಿ ಕೂಡ ಬಂದ್ಬಿಟ್ಟೈತೆ. ಎಲ್ಲಿಗೆ ಹೋಗಿದ್ದಣ್ಣ? ಮನೆ ನಿಮ್ಮ ಮಧ್ಯೆ ಸತ್ತೋಗಿದ್ದಲ್ಲಪ್ಪ. ಅವಳು ಸ್ವರ್ಗಕ್ಕೆ ಹೋಗೋಳು, ನರ್ಕಕ್ಕೆ ಹೋಗೋಳು. ಬಿಡೋಣ, ಏನೇನೋ ಹೇಳ್ತಿ. ನಾನೇನೋ ಕೇಳಿದ್ರೆ ನೀನೇನು ಹೇಳ್ತೀಯಲ್ಲ ನಾವು. ಅಣ್ಣ ಎಲ್ಲಿಗೆ ಹೋಗಿದ್ದೆ ಅಣ್ಣ? ಪಟ್ಟಾಭಿಷೇಕ ಹೋಗಿದ್ದೆ ಕಣ್ಲ, ಪಟ್ಟಾಭಿಷೇಕಕ್ಕೆ ಹೋಗಿದ್ದೆ. ಪಟ್ಟಾಭಿಷೇಕ? ಹಾ. ಯಾರ್ದಣ್ಣ? ನಿಮ್ಮ ಅಪ್ಪಂದು ಕಣಲ್ಲ. ಯಾರ್ದಣ್ಣ? ನಿಮ್ಮ ಅಪ್ಪಂದು ಕಣಲ್ಲ. ಸುಮ್ಮನೆ ಹೇಳೋ, ಮತ್ತೆ ಏನೋ ನಂಬ್ತೀನಿ ನೀನು. ಹೇಳೋಣ. ನೀನು ಟಿವಿ ನೋಡ್ದೇನಲ್ಲ? ನೋಡಿರಿ. ಏನು ನೋಡ್ದಪ್ಪ? ಅಣ್ಣ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ಸೀರೆಗಳು ನೋಡ್ಬಿಟ್ಟೇನಣ್ಣ. ಎಲ್ಲ ಸೀರಿಯಲ್ ನೋಡ್ದಾನಪ್ಪ, ಬೇರೆ ನೋಡ್ಲೇ ಇಲ್ವಾ? ಇಲ್ಲ. ಮಗನೇ ನನ್ನ ಮಗನೇ, ಆ ಸೀರಿಯಲ್ಲು ಸೀರೆ, ಸೀರಿಯಲ್ಲು ಸೀರೆ ಹೊರಗೆ ಬರ್ರಲೇ, ಹೊರಗೆ ಬರ್ರು. ರಾಜಕೀಯ ತಿಳ್ಕೊಳ್ರಲೇ, ಇವತ್ತೇನು ನಡೀತಾ ಇದೆ, ಏನಾಗ್ತಾ ಇದೆ, ದೇಶದ ಗತಿ ಏನು ತಿಳ್ಕೊಳ್ರಲೇ, ತಿಳ್ಕೊಳ್ರು. ನನ್ನ ಮಕ್ಕಳ್ರ ನಮ್ಗೆ ಯಾಕೆ ಬೇಕಣ್ಣದಲ್ಲ? ಗೋಳಿ ಮಗನ ಏನು ಹೇಳ್ತಿದ್ಯಲೇ? ದೇಶ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲಲೇ, ಯಾಕೆ ಬೇಕು ಅಂತ ಹೇಳ್ತಿದ್ಯಲ್ಲೇ. ಈಗ ನೋಡಪ್ಪ, ಈಗ ಯಾರಾದ್ರು ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ಕೆ ಬಂದರೆ ನೀನು ಏನು ಮಾಡ್ತೀಯಾ? ಅಣ್ಣ ನಾನು ಯಾರು ದುಡ್ಡು ಹೆಚ್ಚಿಗೆ ಕೊಡ್ತಾರೋ, ಇದನ್ನು ಕೊಡ್ತಾರೋ ಅವ್ರಿಗೆ ನಾನು ನೋಟ್ ಹಾಕ್ಬಿಡ್ತಾಳ. ಓಟು ಇನ್ನು ಹಾಕಿಲ್ಲ ಓಟು. ದುಡ್ಡಿಗೆ ಹೆಂಡಕ್ಕೆ ಅಟ್ಟಿಗೆ ದುಡ್ಡು ಜನಕ್ಕೆ ಹಾಕಲ್ಲ ನನ್ನ ಮಗನೇ. ಲೇ ನಿಮ್ಮಂದು ಇರೋದಕ್ಕೆಲ್ಲ ದೇಶ ಹಾಳಾಗೋಗಿರಲಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನೋಡ್ಬೇಕಲ್ಲ, ನೋಟ್ ಹಾಕ್ಬೇಕಲ್ಲ. ದುಡ್ಡು ಹೆಂಡಕ್ಕೆ ಯಾಕೆ ಸಾಯ್ತೀರ ನನ್ನ ಮಗಳೇ? ಲೇ ದೇಶ ಗೊತ್ತಲ್ಲ ನಿಂಗೆ? ಗೊತ್ತಣ್ಣ. ದೇಶ ಅಂದ್ರೆ ಏನು ಹೇಳಲ್ಲ? ಆ ದೇಶ ಅಂದ್ರೆ ಸರ್ಕಾರ. ಸರ್ಕಾರ ಅಂದ್ರೆ? ಸರ್ಕಾರ ಅಂದ್ರೆ ಇದು ಗೋರ್ಮೆಂಟ್. ಗೌರ್ಮೆಂಟ್ ಅಂದ್ರೆ? ಗೋರ್ಮೆಂಟ್ ಅಂದ್ರೆ ಅದೇ ಅಣ್ಣ ಸರ್ಕಾರ. ಓಲೇ ನನ್ನ ಮಗನೇ, ನಿನಗೆ ಸರ್ಕಾರ ಗೊತ್ತಿಲ್ಲ, ಗೌರ್ಮೆಂಟ್ ಗೊತ್ತಿಲ್ಲ, ಏನಲ್ಲ ನೀವು ಇರೋದಲ್ಲೇ. ನಿಂದು ಜನ್ಮನಲ್ಲ ನಿಂದು. ಯಾಕಣ್ಣ ಹಂಗಂತೀಯ? ಸರ್ಕಾರ ಅಂದ್ರೆ ನಾವೇ ಕಣ್ಲ, ನಾವೇ ಕಣ್ಲ. ನಾವೇ ಕಣ್ಲ. ನಾವು ಅಂದ್ರೆ ಜನ, ಜನ ಇದ್ರೆ ದೇಶ, ದೇಶ ಇದ್ರೆ ಸರ್ಕಾರ, ಸರ್ಕಾರ ದೇಶ, ದೇಶ ಇವೆಲ್ಲ ದೇಶ ನಮ್ಮದೇ ಕಣ್ಲ. ಸರ್ಕಾರ ನಮ್ಮದೇ, ಗೌರ್ಮೆಂಟ್ ನಮ್ಮದೇ, ದೇಶ ನಮ್ಮದೇ. ದೇಶ ಇದ್ರೆ ಜನ, ಜನ ಇದ್ರೆ ದೇಶ, ಇವೆರಡು ಇದ್ರೆ ಕಣ್ಲ ಚೆನ್ನಾಗಿರೋ ನಾವೆಲ್ಲ. ನನ್ನ ಮಗನೇ ಇದು ಗೊತ್ತಿಲ್ಲ ಬಿಡು ಅಣ್ಣ. ಇರ್ಲಿ ಬಿಡ ಅಣ್ಣ. ಅಣ್ಣ ನೀನು ಪಟ್ಟಾಭಿಷೇಕ ಅಂದಲ್ಲ ಅಣ್ಣ, ಯಾರ್ದಣ್ಣ ಪಟ್ಟಾಭಿಷೇಕ? ಅಲ್ಲೇ ಮೊನ್ನೆ ನಮ್ಮ ಸೀನಣ್ಣವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲೇ, ಅದಕ್ಕೆ ಹೋಗಿದ್ದೆ ಕಣ್ಲ. ಅದಕ್ಕೆ ಹೋಗಿದ್ರೆ ಮತ್ತೆ ನೀನು ಟಿವಿಯಾಗ ಎಲ್ಲೆಲ್ಲೆಲ್ಲೆಲ್ಲಿ ಕಾಣಲಿಲ್ಲ ಅಣ್ಣ? ಅಯ್ಯೋ ನನ್ನ ಮಗನೇ, ಆ ಸೀನಪ್ಪನವ್ರು ಹಿಂದೇನೆ ಬಿಳಿ ಟೋಪಿ ಇಟ್ಕೊಂಡು ಅಲ್ಲಿ ನಿಂತಿದ್ನಲ್ಲ, ಕಾಣಲಿಲ್ವೇನಲ್ಲ? ಬಿಳಿ ಟೋಪಿ ಕಂಡು ಓಡಾಡ್ತಿದ್ರಲ್ಲ, ನೀವೇನಾ? ಅಯ್ಯೋ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತೇನು? ಅಲ್ಲ ಅವನು ಟೀ ಕಾಫಿ ಮಾರೋನು ಲೇ ತರಲೆ ನನ್ನ ಮಗನೇ. ಲೇ ಹೋಗಿ ಹೋಗಿ ನನ್ನ ಟೀ ಕಾಫಿ ಏನು ಮಾರ್ಗಿಕೊಂಡ್ಬಿಟ್ಟಿದ್ದಲ್ಲ. ಲೇ ನನ್ನ ಲೆವೆಲ್ ಏನಿಲ್ಲ, ನನ್ನ ಲೆವೆಲ್ ಏನ ಪಿಷ್ಟೇನಿಲ್ಲ. ಲೇ ನಾನು ವೆಸ್ಟ್ ಸ್ಟ್ಯಾಂಡು, ನೀನು ಬಸ್ ಸ್ಟ್ಯಾಂಡು. ನೀನು ಲೋ ಕ್ಲಾಸ್ ಕಣ್ಲ, ಲೋ ಕ್ಲಾಸ್ ಲೋಕಲ್ ಅಣ್ಣ. ಹಂಗಲ್ಲ ಅನ್ಬೇಡ ಅಣ್ಣ. ನನ್ನ ಮಗನ ಹೇಳಿದ ಕೆಲಸ ಮಾಡೋದು ನನಗೆ ಹೇಳಕ್ ಬರ್ತಾನೆ. ಇನ್ನೂರು ಅನ್ಬೇಕಪ್ಪ ನಿನ್ನ. ನಾವು ಓಟ್ ಹಾಕಿವಲ್ಲ ಅಣ್ಣ. ಓಟ್ ಹಾಕಿದ್ಯಾ ಬಿಡಪ್ಪ ನೀನು. ಓಟ್ ಹಾಕಿದ್ರೆ ಅವ್ರು ಗೆದ್ದಿರೋದು. ಬಸಣ್ಣ ನಿನ್ಯಾಕೆ ಅವ್ರು ಕರೆದಿದ್ರು ಪಟ್ಟಾಭಿಷೇಕಕ್ಕ? ಇದೇಲ್ಲ ಹಿಂಗಂತ್ಯ? ಲೇ ಸೀನ್ ಹಪ್ನವರು ನಾ ಇಬ್ರು ಚಡ್ಡಿ ದೋಸ್ತ್ ಕಣ್ಲ, ಚಡ್ಡಿ ದೋಸ್ತ್. ತುಂಬಾ ತಮಾಷೆಯಾಗಿದೆಯಪ್ಪ. ಸುಮ್ನೆ ಅಣ್ಣ. ಅವ್ರೂರು ಬೇರೆ, ನಿಮ್ಮೂರು ಬೇರೆ. ಅವ್ರಿಗೆ ನಿಮಗೆ ಚಡ್ಡಿ ದೋಸ್ತ ಹೆಂಗಣ್ಣ? ಅಯ್ಯೋ ನನ್ನ ಮಗನ ತಿಳ್ಕೊಳ್ಳಲಿ.
ಅವರು 1ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅವರೊಳಗೆ ಅವರು ಚಡ್ಡಿ ಆಗ್ತಿದ್ದನಪ್ಪ. ಆಗ್ತಿದ್ರು. ನಾನು ನಮ್ಮ ಶಿಳೆಕ್ಕೆ ಆತನ ಚಡ್ಡಿ ಆಗ್ತಿದ್ದನಪ್ಪ. ಹೌದು. ಇಬ್ಬರು ಚಡ್ಡಿ ಆಗ್ತಿದ್ಮೇಲೆ ಆಮೇಲೆ ಚಡ್ಡಿ ದೋಸ್ತ ಅಲ್ವೇ ಅಲ್ಲ. ಅಂಗಣ ಚಡ್ಡಿ ದೋಸ್ತು. ನಿನ್ನೂರು ನೋಡಿದ್ರೆ ಸಿಳ್ಳೆಕ್ಕೆ ಆತ, ಅವ್ರೂರು ನೋಡಿದ್ರೆ ಆ ಊರು. ಅವ್ರಿಗೂ ನಿಮಗೂ ಹೆಂಗಣ್ಣ ಚಡ್ಡಿ ದೋಸ್ತ ಆಗ್ತತೆ? ನನ್ನ ಮಗನೇ ತಿರ್ಸಿ ಪರ್ಸಿ ಅದೇ ಹೇಳಕ್ಕಾಗ್ತದಲ್ಲ. ಅವರು ಅಲ್ಲಿ ಚಡ್ಡಿ ಆಗ್ತಿದ್ರು, ನಾನು ಇಲ್ಲಿ ಚಡ್ಡಿ ಆಗ್ತಿದ್ದೆ ಕಣ್ಣ. ಇಬ್ಬರು ಚಡ್ಡಿ ದೋಸ್ತ ಕಣ್ಣ. ಆದ್ಮೇಲೆ ಜೊತೆಲೇ ಇರಬೇಕು, ಜೊತೆಲೇ ಅಂಟ್ಕೊಂಡಿರ್ಬೇಕು ಅಂತ ಏನು ರೂಲ್ಸಿಂಗ್ ಐತಲ್ಲ ಲೇ ನನ್ನ ಮಗನೇ. ಲೇ ಈಗ ಅವರನ್ನ ಫೋನಿಂಗ್ ಮಾಡಿ ಕರೆದಕ್ಕಲ್ಲ. ಫೋನಿಂಗ್ ಮಾಡಿ ಕರೆದಿದ್ರ? ಹೌದಪ್ಪ. ಓಬೋ ಬಸಣ್ಣ ನೀನ್ ಬರ್ಲೇಬೇಕು ನನ್ನ ಪಟ್ಟಾಭಿಷೇಕಕ್ಕೆ ಅಂತ ಹೇಳ್ಬೇಕಲ್ಲ. ಪಟ್ಟಾಭಿಷೇಕಕ್ಕೆ ನೀನೇ ಬರ್ಬೇಕಂದ್ರ? ಹೌದಪ್ಪ. ದೊಡ್ಡ ಕತೆ ಐತಪ್ಪ. ಹೂನಪ್ಪೋ, ನೀನ್ ಬರಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿ ಆಗದೇ ಇಲ್ಲ ಅಂದ್ರು. ಹಂಗಂದ್ಬಿಟ್ರ? ಹೂನಪ್ಪ. ಅಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಅಣ್ಣ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಂಖ್ಯೆ 7 ನಾನು ಬಿಡೋದೆಲ್ಲ ಓಳು. ಈಗ ಗೊತ್ತಾಯ್ತಾನಲ್ಲ. ಗೊತ್ತಾಯ್ತಣ್ಣ. ಅಷ್ಟೇ ಅಲ್ಲಪ್ಪ, ಅವರು ಮುಖ್ಯಮಂತ್ರಿ ಆದ್ಮೇಲೆ ನಾನು ಅವ್ರ ಮನೆ ಕರ್ಕೊಂಡು ಹೋದ್ರು ಕಣ್ಣ. ನಿನ್ನ ಮನೆ ಕರ್ಕೊಂಡು ಹೋದ್ರ? ಬಸಣ್ಣ ನೀನ್ ಇಲ್ಲಿರ್ಬಾರ್ದಣ್ಣ, ನೀನ್ ಎಲ್ಲೆಲ್ಲೋ ಇರ್ಬೇಕು. ಅಲ್ಲೇ ಇರೋದು ನಾನು ಇವಾಗ ಮುಖ್ಯಮಂತ್ರಿ ಮನೆ ಒಳಗೆ ಇದ್ದೀನಿ. ತಿಳ್ಕ ನನ್ನ ಮಗನೇ, ನಾನು ಹೋಗಿದ್ದೆ ತಡ ಸೀನಪ್ಪವ್ರು ಓಡ್ ಬಂದು ತಪ್ಕೊಂಡ್ಬಿಟ್ರಪ್ಪ ನನ್ನ. ನಿನ್ನ ಜಜ್ಜಪ್ಪ. ಬಸಣ್ಣ ಬಂದು ಒಳ್ಳೇದು ಕಣಯ್ಯ, ನೀನು ನನಗೆ ಭಾರಿ ಉಪಕಾರ ಆಯ್ತಪ್ಪ. ನೀನು ಅವ್ರ ಹತ್ರ ಹೇಳಿ ರಾಜೀನಾಮೆ ಕೊಡಿಸಿದ ಮೇಲೆ ನಾನು ಮುಖ್ಯಮಂತ್ರಿ ಆದೆ ಕಣ್ಣ. ನನ್ನ ಬಹಳ ವರ್ಷ ದೊಡ್ಡ ಕನಸು ಈಡೇರ್ತು ಕಣ್ಣ ಅಂತ ಹೇಳಿದ್ರು ಕಣ್ಣ. ನನಗೆ ತುಂಬಾ ಖುಷಿ ಆಗ್ಬಿಡ್ತಾಣ. ಆಮೇಲೆ ಅವ್ರು ಹೇಳಿದ್ರು, ಲೇ ಬಸಣ್ಣ ನನ್ನ ದೊಡ್ಡ ಆಸೆ ಈಡೇರ್ತು ಕಣ್ಣ, ಇದಕ್ಕೆಲ್ಲ ಕಾರಣ ನೀನು, ಕಾರ್ಯಕರ್ತರು, ಆಮೇಲೆ ರಾಮಣ್ಣವರು, ಜನರು ಅಂತ ಹೇಳಿದ್ರು ಕಣ್ಣ. ಅವ ನಾನು ಹೇಳಿದೆ, ನೀವೇನೋ ಆಸೆಯಿಂದ ಮುಖ್ಯಮಂತ್ರಿ ಆಗೋದ್ರಿ, ಆದ್ರೆ ಜನ ನಿಮ್ಮ ಮೇಲೆ ಆಸೆ ಇಟ್ಕೊಂಡವ್ರೇ. ಹಿಂಗೆ ಹೇಳಿದ್ರ ನೀವು? ಹೂನಪ್ಪ. ಅಷ್ಟೇ ಅಲ್ಲ, ಬರೀ ಆಸೆ ಅಲ್ಲ, ನಿಮ್ಮ ಮೇಲೆ ಭರವಸೆ ಬೆಟ್ಟದಷ್ಟು ಇಟ್ಕೊಂಡವ್ರೆ ಅಂದೆ ಕಣ್ಣ. ಇಷ್ಟೆಲ್ಲ ಹೇಳಿದ್ರೆ ಅದಕ್ಕವರು ಲೇ ಬಸ್ಯಾ ಬೆಟ್ಟ ಕರೆಸ್ತವ್ರಿಗೆ ಬೆಣ್ಣೆ ಕಸದಂತ ದೊಡ್ಡ ಖುಷಿ. ಹೌದು ಬಿಡೋಣ. ಅದಕ್ಕೆ ನಾನಂದೆ, ನೋಡಿ ಶಿವನೇ, ನೀವು ಏನಾದ್ರೂ ಮಾಡಿ, ಆದ್ರೆ ಬಡವರು ಮಾತ್ರ ಮರಿಬೇಡಿ ಅಂದೆ ಕಣಪ್ಪ. ಕರೆಕ್ಟಾಗಿ ಹೇಳಿ ಅಣ್ಣ, ನೀನ್ ಕರೆಕ್ಟಾಗಿ ಹೇಳಿ. ನಾನು ಹೇಳ ಆಮೇಲೆ ಅವ್ರು ಏನಾದ್ರು ಗೊತ್ತಾ, ನೋಡು ಬಸ್ಯಾ, ನಾನು ಬಡವ್ರಿಗೋಸ್ಕರ ಕನ್ನಡ ಇಷ್ಟೆಲ್ಲ ಕಷ್ಟಪಡ್ತಿರ್ತು ಅಂದ್ರಪ್ಪ. ಹೌದಾ? ಹಂಗಾರೆ ನಮ್ಗೆಲ್ಲ ಒಳ್ಳೇದಾಗ್ತದೆ ಹಂಗಾರೆ. ಖಂಡಿತ ಆಗ್ತದೆ ಕಲ್ಲ. ನೋಡ್ತಾ ಇಲ್ಲ, ಕಾಯಲ್ಲ ತೋಳಿದವನು ಬಾಳಿಯವನು ಒಂದು ತಿಳ್ಕೋಬೇಕಲ್ಲ, ಕಾಯ್ಬೇಕು. ಅದಕ್ಕೆ ಅವರೊಂದು ಬಡವ್ರಿಗೋಸ್ಕರ ಕಷ್ಟಪಡ್ತೀನಿ ಅಂತ ಹೇಳಿದ್ರಲ್ಲಪ್ಪ. ನಾನು ಹೇಳಿದೆ, ಸ್ವಾಮಿ ನೀವು ಕಷ್ಟಪಡಕ್ಕೆ ಹೋಗ್ಬೇಡಿ, ಅದಕ್ಕೆ ಅಂತ ಬೇರೆ ಇದ್ದಾರೆ, ನೀವು ಕುಂತ್ಕೊಂಡು ಆರ್ಡ್ರಿಂಗ್ ಮಾಡಿ ಅಂದ ಕಣ್ಣ. ನೀವೇ ಹೇಳಿದ್ರ? ಹೂನಪ್ಪ, ಆರ್ಡ್ರಿಂಗ್ ಮಾಡ್ರಿ ಅಂತ. ಅದಕ್ಕೆ ಅವರು, ಲೇ ಬಸ್ಯಾ ಈಗ ನಾನು ಏನು ಮಾಡ್ಲಪ್ಪ ಈಗ ಆರ್ಡ್ರಿಂಗ್ ಹೋದ್ರು. ನೋಡಿ ಶಿವನೇ, ಈಗಾಗಲೇ ರಾಮಣ್ಣವರು ಸಾಕಷ್ಟು ಪಂಚಯೋಜನೆಗಳು ಕೊಟ್ಟವ್ರೆ, ಬಿಟ್ಟಿ ಭಾಗಗಳು ಕೊಟ್ಟಾರ. ಹೂನಪ್ಪ, ಅದನ್ನು ಮುಂದುವರಿಸ್ತೀನಿ ಅಂದರು. ಸ್ವಾಮಿ ಅದು ಬೇಡ ಹಳೇದಾದ್ರು, ನಿಮ್ಮದೇನಾದ್ರೂ ತನ್ನಿ ಅಂದ ಕಣಪ್ಪ. ಹಿಂಗೆ ಹೇಳಿದ್ರ? ಹೂನಪ್ಪ. ಅದಕ್ಕೆ ಅವ್ರು ಏನು ತರಬೇಕಲ್ಲ ಬಸ್ಯಾ, ಹೇಳಲ್ಲ ಅದೇನೇ ಅಂದರು. ನಾನು ಹೇಳಿದೆ, ನೋಡಿ ಶಿವನೇ, ಮನುಷ್ಯನಿಗೆ ಮುಖ್ಯವಾಗಬೇಕಾಗಿರೋದು ಏನು ಅಂದೆ. ಅದಕ್ಕೆ ಅವ್ರು ಅಂದ್ರು, ದುಡ್ಡು ಕಣ್ಣ ಬಸ್ಯಾ. ದುಡ್ಡು ಇರ್ಬೇಕು ಮತ್ತೆ. ನಾನು ಹೇಳಿದೆ, ಶಿವನೇ ಬರೀ ದುಡ್ಡಾಗೆ ಹೇಳ್ತಿರಲ್ಲ ಶಿವನೇ, ಅದು ಬಿಟ್ಟು ಹೊರಗೆ ಬನ್ನಿ ಅಂದೆ. ಮತ್ತೇನು ಮಾಡ್ಬೇಕಲ್ಲ ಅಂದ್ರು. ಶಿವನೇ, ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾಗಿ ಆರೋಗ್ಯ. ಇದು ಕರೆಕ್ಟ್ ಅಣ್ಣ. ಆಮೇಕಿಂದ ವಿದ್ಯೆ. ಇದು ಕೂಡ ಕರೆಕ್ಟ್ ಅಣ್ಣ. ಉಚಿತವಾಗಿ ಆರೋಗ್ಯ ಕೊಡಿ, ಉಚಿತವಾಗಿ ವಿದ್ಯೆ ಕೊಡಿ, ಆಗ ನೋಡಿ ಶಿವನೇ ನೀವು ದೇವರಾಗ್ಬಿಡ್ತೀರಾ, ಜನರ ಪಾಲೆ ದೇವರಾಗ್ಬಿಡ್ತೀರಾ ಅಂದೆ. ಎಂತೆಂತ ಐಡಿಯಾಗಳಿದಾವಲ್ಲ ಅಣ್ಣ ನಿನ್ ತಲೆಗ. ಅದಕ್ಕೆ ಕಣ್ಣವ್ರನ್ನ ಕರ್ಸಿರೋದು ನಾನು ಮಾತಾಡಕ್ಕೆ. ಮಗನೇ ನೀವಂತ ಗೂಬೆ ಮಗ ಅಂದ್ಕಣಲ್ಲ, ಬೈಬೇಡ ಮುಚ್ಚ ಬಾಯಿ ನಮ್ಮ ಮನೆ. ಜಾಸ್ತಿ ಬಾಯ್ಬಿಡ, ಅಲ್ಲಿ ನನ್ನ ಮನೆ ಅಲ್ಲಿ ಉಜ್ಜಿತ ಇಲ್ವೋ? ಉಜ್ಜಿನ ಅಣ್ಣ, ಬೆಳಿಗ್ಗೆ ಉಜ್ಜಿನ ಅಣ್ಣ. ಹೋಗಪ್ಪ, ವಾಸನೆ ಬರ್ತಾಯಿತ್ತು. ಅದಿರ್ಲಪ್ಪ, ನಾನು ಹೇಳಿದೆ ವಿದ್ಯೆ ಆರೋಗ್ಯ ಎರಡು ಕೊಡಿ ಶಿವನೇ. ಹೌದು ಕಂಡ, ಎರಡೇನು ಕೊಟ್ಬಿಡ್ತೀನಿ, ಆದರೆ ಈಗ ಆಲ್ರೆಡಿ ನಾವು ಬಿಟ್ಟಿ ಭಾಗ್ಯ ಕೊಟ್ಟು ನಮ್ಮ ಸರ್ಕಾರದ ಫೋಕಸ್ ಎಲ್ಲ ಖಾಲಿ ಆಗೈತೆ ಅಂದ್ರು. ಹೆಂಗಪ್ಪ ಅವ್ರಿಗೆಲ್ಲ ಆರೋಗ್ಯ ಕೊಡಲಿ ಪುಕ್ಸೆಟ್ಟೆ, ಹೆಂಗಪ್ಪ ವಿದ್ಯೆ ಕೊಡಲಿ? ಹೌದಲ್ಲ ಅಣ್ಣ. ಮತ್ತೆ
ಇವನು ಕೊಟ್ಟು ಅವನು ಕೊಟ್ರೆ ರೊಕ್ಕ ಎಲ್ಲಿ ಬೇಗ ಬರ್ತ ರೊಕ್ಕ ಗಳಿಸಕ್ಕೆ ನನ್ನದು ಒಂದು ಪಕ್ಕ ಐಡಿಯಾ ಇದೆ ಕಣ್ಲ ಕೇಳಿದೆ ನೋಡಿ ಸೀನಪ್ಪನವರೇ ಹೆದರಿಕೆ ಬೇಡಿ ಈಗ ನೀವೇನು ಪುಕ್ಸೆಟ್ಟೆ ಬಸ್ಸು ಹೆಂಗಸರಿಗೆ 2,000 ಸಾವಿರ ದುಡ್ಡು ಆಮೇಲಿಂದ ಈ ಉಚಿತವಾಗಿ ಕರೆಂಟ್ ಇನ್ನೇನೋ ಕೊಟ್ಟಿದ್ದೀರಲ್ಲ ಕೊಟ್ಟಾರ ಅವೆಲ್ಲ ಬಂದ್ ಮಾಡಿಬಿಡಿ. ಅಯ್ಯಪ್ಪ ಬಸ್ಸ ಬಿಟ್ಟಿ ಭಾಗ್ಯ ನಿಲ್ಲಿಸಿದ್ರೆ ಮೆಟ್ಟಲು ಹೊಡಿತಾರೆ ಜನ. ಯಾಕೆ ಹೊಡಿತಾರಲ್ಲ? ಯಾಕೆ ಹೊಡಿತಾರೆ ಅಂತ ಕೇಳ್ತೀಯಲ್ಲ, ಈ ಬಿಟ್ಟಿರಲ್ಲಪ್ಪ ನೀವು ಫ್ರೀ ಬಸ್ಸು, ಆ ಬಸ್ಸಿಗೆ ನನ್ನ ಹೆಂಡತಿ ಹೋಗ್ಬಿಟ್ಟಾಳ ಟೂರು. ಯಾಕಲ್ಲ 2,000 ರೂಪಾಯಿ ಖರ್ಚಿಗೆ ಕೂಡ ಕೊಟ್ಟಿರಲ್ಲ, ಸಿಟ್ಟಾಗಿ ಜಗಳ ಮಾಡ್ಕೊಂಡು ಹೋಗ್ಯಾಳ. ಈ ನೋವು ಬರೋಣ ಅಂತೇಳಿ ನಾನು ಎಣ್ಣೆ ಹೊಡೆಯಕ್ಕೆ ಹೋದ್ರೆ ಆ ಎಣ್ಣೆ ರೇಟ್ ಕೂಡ ಜಾಸ್ತಿ ಮಾಡಿಬಿಟ್ಟತ್ತಲ್ಲಪ್ಪ ನಿಮ್ಮ ಸರ್ಕಾರ. ಅದಕ್ಕೆ ಕಣ್ಲ ಈ ಬಿಟ್ಟಿ ಬಗ್ಗೆ ನಿಲ್ಲಿಸಿ ಅಂತ ಹೇಳಕ್ ಹೋಗಿದ್ದೆ ಕಣ್ಲ. ಸೀನಪ್ಪವ್ರ ಹತ್ರ ಒಪ್ಕೊಂಡವ್ರೆ ನಿಲ್ಲಿಸ್ತಾರಂತೆ ಕಣ್ಲ. ಹೌದಾ? ಈ ಬಿಟ್ಟಿ ಬಾಗಿ ನಿಲ್ಲಿಸ್ರಿ, ಮತ್ತೇನು ಯೋಜನೆಗಳು ತರ್ತಾರಣ? ಅದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳು. ಅವು ನಿಲ್ಸಾದ ಮೇಲೆ ಜನಶರಿಗೆ ಉಚಿತವಾದ ಆರೋಗ್ಯ, ಉಚಿತವಾಗಿ ವಿದ್ಯೆ. ನೋಡ್ಲಾ, ಈ ಉಚಿತವಾಗಿ ವಿದ್ಯೆ ಅಂದ್ರೆ ಈ ಜನ ಎಲ್ಲಿ ಗಂಡ ಬೇಕಾದ್ರೆ ಓದ್ಬೋದು. ಡಿಗ್ರಿ ಓದ್ಬೋದು, ಮೆಡಿಕಲ್ ಓದ್ಬೋದು, ಇಂಜಿನಿಯರಿಂಗ್ ಓದ್ಬೋದು, ಏನ್ ಬೇಕಾದ್ರೆ ಓದ್ಬೋದು ಕಣ್ಲ. ಇನ್ನು ಆರೋಗ್ಯ ಕೆಮ್ಮಿಂದ ಹಿಡ್ಕೊಂಡು ಕ್ಯಾನ್ಸರ್ ತನಕ ಫ್ರೀ, ಎಲ್ಲ ಫ್ರೀ. ಎಲ್ಲಿ ಫ್ರೀ ಕೊಡ್ತಾರಣ್ಣ? ಎಲ್ಲ ಹಾಸ್ಪಿಟ್ಲ್ಗಳು ಎಲ್ಲ MLA, MP, ಮಿನಿಸ್ಟರ್ ಇದಾವ, ಇವರೆಲ್ಲಿ ಕೊಡ್ತಾರಣ್ಣ ಫ್ರೀ? ಬಿಟ್ಟಾಕಲ್ಲ, ನಮ್ಮ ಈ ಸೀನಪ್ಪರೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಕಣ್ಲ. ಹೌದಾ? ಅಣ್ಣ ಇದು ನೋಡೋಣ ಒಳ್ಳೆ ಯೋಜನೆ ಅಂದ್ರೆ. ಅಪ್ಪನ ಗುಟ್ಟಿದ ಮಾತು, ಅಪ್ಪನ ಗುಟ್ಟಿದ ಮಾತಾಡ ಇದು. ಅದಕ್ಕೆ ಕಣಪ್ಪ ನಮ್ಮ ಸೀನಪ್ಪ ಹತ್ರ ಮಾತಾಡ್ಕೊಂಡು ಯೋಜನೆಯನ್ನ ನೀವು ಸ್ಟಾರ್ಟಿಂಗ್ ಮಾಡಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ ಕಣ್ಣ. ಅಣ್ಣ ಕರೆಕ್ಟಾಗಿ ಹೇಳ್ದೆ ಅಣ್ಣ ನೀನು. ಅಲ್ಲೆಲ್ಲ ಮಾತಾಡಾದ್ಮೇಲೆ ನಾನು ಸೀದಾ ರಾಮಣ್ಣ ಹತ್ರ ಹೋದೆ ಕಣಪ್ಪ. ಹೌದಣ್ಣ? ಅಲ್ಲಿ ಯಾಕೆ ಹೋದೆ ಅಂದರೆ ಪಾಪ ನನಗೆ ರಾಮಣ್ಣ ಫೋನ್ ಮಾಡಿ 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 ಬಸ್ಯಾ ಬಾರ್ಲಾ ಅಂತ ಫೋನ್ ಮಾಡಿ ನಿಮ್ಮನ್ನು ಕರೆದ್ರಣ್ಣ? ಹೂನಪ್ಪ. ನಾನು ಹೋದೆ, ನಾನು ಹೋಗಿದ್ದೆ ತಡ. ರಾಮಣ್ಣ ಎದ್ದು ಬಂದು ಗಳ 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 ತಪ್ಕೊಂಡ್ಬಿಟ್ರು ಕಣ್ಣ. ನಾನು ನಿನ್ನ ತಪ್ಕೊಂಡ್ಬಿಟ್ರ? ಹೂನಪ್ಪ. ತುಂಬಾ ತಮಾಷೆಯಾಗಿದೆಯಪ್ಪ. ಯಾಕೆ ಶಿವನೇ ಹಿಂಗೆ ಸಪ್ಪಗಾಗಿದ್ದೀರಾ? ತಲೆ ಮೇಲೆ ತವಲು ಹೊತ್ಕೊಂಡು ಗಳಗಳ ಅಂತ ಯಾಕೆ ಹೇಳ್ತೀರಾ ಶಿವನೇ? ಏನಾಯ್ತು ಶಿವನೇ ಅಂದೆ. ಆಳದಿ ಇನ್ನೇನು ಮಾಡ್ತಾರಣ್ಣ, ಇರೋ CM ಸೀಟು ಹೋಗ್ಬಿಡ್ತು, ಹಂಗಾಗಿ ಹತ್ಗ ಅಂತ ಕೂತ್ಕೊಂಡ್ಬಿಟ್ಟಾರ. ನಾನು ಅವ್ರ ಕಣ್ಣೀರು ಒರೆಸ್ತಾ, ಶಿವನೇ ನೀವು ಅಳಬೇಡ್ರಿ, ನೀವು ಒಳ್ಳೆ ಕೆಲಸ ಮಾಡಿದಿರಾ ಅಂದೆ ಕಣ್ಲ. ಹೌದಾ ಅಣ್ಣ? ಅವ್ರು ಏನಂತ ಒಳ್ಳೆ ಕೆಲಸ ಮಾಡ್ಯಾರಣ್ಣ? ರಾಜೀನಾಮೆ ಕೊಟ್ಟಿದ್ದು ಕಣ್ಲ, ರಾಜೀನಾಮೆ ಕೊಟ್ಟಿದ್ದು. ರಾಜೀನಾಮೆ ಕೊಟ್ಟಿದ್ದು ಒಳ್ಳೆ ಕೆಲಸನಾ? ಆ ರಾಜೀನಾಮೆ ಕೊಟ್ಮೇಲೆ ಜನಕ್ಕೆ ಅವ್ರು ದೇವರಾಗ್ಬಿಟ್ರು ಕಣ್ಲ. ಹೌದಣ್ಣ? ಹೂನಪ್ಪ. ನೋಡಪ್ಪ, ಈಗ ನಮ್ಮ ಸೀನಪ್ಪ ಅವ್ರಿಗೆ ಬಹಳ ವರ್ಷಗಳಿಂದ ಒಂದು ದೊಡ್ಡ ಕನಸಿತ್ತು. ಅದೇನಪ್ಪ ಅಂದ್ರೆ ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ವರ್ಷ ಕನಸು ಕಾಣ್ತಾ ಇದ್ರು. ಆ ಕನಸು ನೆನಸಾಗಲಿ ಅಂತ ಎಲ್ಲಾ ದೇವ್ರ ತಕ್ಕ ಹೋಗಿದ್ರು, ಎಲ್ಲಾ ಗುರುಗಳ ತಕ್ಕ ಹೋಗಿದ್ರು ಕಣ್ಲ. ಅವರೆಲ್ಲಾರ ಆಶೀರ್ವಾದದಿಂದ ಅವ್ರು CM ಆದ್ರಲ್ಲ, ಅದು ಒಳ್ಳೆ ಕೆಲಸ ಆಯ್ತು. ನೋಡಪ್ಪ, ಸಾಕಷ್ಟು CMಗಳು ಈ ಕುರ್ಚಿಗೆ ಅಂಟ್ಕೊಂಡ್ಬಿಟ್ಟಿರ್ತಾರೆ, ರಾಜೀನಾಮೆ ಕೊಡೋದೇ ಇಲ್ಲ. ವಯಸ್ಸಾದ್ರು, ಏಜ್ ಆದ್ರು, ಏನೇ ಆದ್ರೂ ನಾನ್ ಮಾತ್ರ ಬಿಟ್ಕೊಡಲ್ಲ ಅಂತಾರೆ. ಆದ್ರೆ ನಮ್ಮ ಇವರು ರಾಮಣ್ಣ ಇದಾರಲ್ಲ ಪಾಪ ಬಿಟ್ಕೊಟ್ರು ಕಣ. ಅದು ಕಣ್ಲ ದೊಡ್ಡಸ್ತಿಗೆ. ಹೌದಣ್ಣ, ಬಿಟ್ಕೊಟ್ಟು ಒಳ್ಳೆಯವ್ರಾಗ್ಬಿಟ್ರ. ನಾನು ಹೇಳಿದೆ, ರಾಮಣ್ಣವ್ರೇ ಹೆದರಬೇಡಿ, ನೀವು ಯಾವತ್ತು ಕರ್ನಾಟಕದ ಟಗರು, ನೀವು ಮುಂದೆ ದೇಶದ ಟೈಗರ್ ಆಗಬೇಕು ಅಂದ್ರೆ. ಟೈಗರ್ ಆಗ್ಬೇಕಂದ್ರ ಹಂಗಂದ್ರೆ ನೋಡ ಅದು ಹೆಂಗಲ್ಲ ಅವ್ರು ಕೇಳಿರು. ನೋಡಿ ಶಿವರೇ, ಈಗ ನೀವು CM ಆಗಿದ್ದೀರಲ್ಲ, ಆಗಿದ್ರಲ್ಲ. ಹೂನಪ್ಪ. ಲೇ ಬಸ್ಯಾ, ನಾನು ಇನ್ನೊಂದ್ಸರಿ CM ಆಗ್ಬೇಕಲ್ಲ ಅಂದ್ರು. ಆಗಿದ್ರಲ್ಲ ಅಣ್ಣ, ತಿರ್ಗಿ ಆಗ್ಬೇಕು ಅಂತ ಆಸೆ ಕಣ್ಲ ಅವ್ರಿಗೆ. ಹೌದಾ? ನಾನು ಹೇಳಿದೆ, ಶಿವನೇ ಏನ್ ಶಿವನೇ ಮತ್ತೆ ಹೋಗಿ ಹೋಗಿ ರಿವರ್ಸ್ ಗೇರ್ ಬರ್ತಿರಲ್ಲ ಶಿವನೇ, ಮುಂದಕ್ಕೆ ಹೋಗಿ ಶಿವನೇ, ಮುಂದಕ್ಕೆ ಹೋಗಿ ಮುಂದೆ. ಅದು ಹೆಂಗಲ್ಲ ಅಂದರು. ನೋಡಿ ಶಿವನೇ, ಈಗ PC ಆಗಿದ್ದವನು ಪ್ರಮೋಷನ್ ತಗೊಂಡು ಹೆಡ್ ಕಾನ್ಸ್ಟೇಬಲ್ ಆಗ್ತಾನೆ, ಹೆಡ್ ಕಾನ್ಸ್ಟೇಬಲ್ ಆಗಿದ್ದವನು SI ಆಗ್ತಾನೆ, SI ಆಗಿದ್ದವನು DSP ಆಗ್ತಾನೆ, DSP ಆಗಿದ್ದವನು SP ಆಗ್ತಾನೆ. ಹಂಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಹೋಗ್ತಾ ಇರ್ತಾರೆ. ಅದು ಬಿಟ್ಟು ನೀವು ಬರೀ CM ಆಗಿರೇ ಬರ್ತಿರಲ್ಲ. CM ಆದ್ಮೇಲೆ ಪ್ರಮೋಷನ್ ಆಗಿ ಏನ್ ಆಗ್ತಾರಣ? ಅದನ್ನ ಅವರೇ ಕೇಳಿದ್ರು. ಪ್ಲೇ ಬಸ್ಯಾ,
ನಾನು ಈ ಸಿ ಎಮ್ ಆಗಿದ್ದೀನಿ, ಮುಂದೆ ಏನಿಲ್ಲ ಪ್ರಮೋಷನ್ನು ಅಂದರು. ನಾನು ಹೇಳಿ ಶಿವನೇ ಸಿ ಎಮ್ ಇಂದ ಪಿ ಎಮ್ ಆಗ್ಬೇಕು ನೀವು ಅಂದೆ. ಬಾ ಏನ್ ತಲೆ ಅಣ್ಣ ನಿಂದು, ಏನ್ ತಲೆ. ಅದಕ್ಕೆ ಕಲ್ಲ ನಾನು ಟೋಪಿ ಹಾಕೊಂಡ್ರೆ ಲೇ ಅವಾಗ ಏನ್ರು ಗೊತ್ತಾ, ಲೇ ಬಸ್ಯಾ ನಾನು ಪಿ ಎಮ್ ಆಗಲ್ಲ ಕಣ್ಲ, ಪಿ ಎಮ್ ಆಗ ಸಾಧ್ಯ ಇಲ್ಲ ಕಣ್ಲ ಅಂದರು. ಯಾಕಣ? ಯಾಕೆ ಸಾಧ್ಯ ನಾನು ಕೇಳ್ನಪ್ಪ. ಲೇ ಅದಕ್ಕೆ ಕಾಂಪಿಟೇಷನ್ ಐತೆ ಕಣ್ಲ, ಹೈಕಮಾಂಡ್ ಒಪ್ಬೇಕಣ್ಲ, ಹೈಕಮಾಂಡ್ ಒಪ್ಪಬೇಕು ಅಂದರು. ನಾನು ಅವಾಗ ಶಿವನೇ ನೀವು ಹೆದರಿಕಬೇಡಿ, ನಾನು ರಾಘವನ ಹತ್ರ ಹೋಗ್ತೀನಿ, ನಿಮ್ಮ ಪರ ಮಾತಾಡ್ತೀನಿ, ನಿಮ್ಮ ಪಿ ಎಮ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಕಣ್ಲ. ಆಗ ಅವರು ಲೇ ಬಸ್ಯಾ ಫಸ್ಟ್ ಕೆಲಸ ಮಾಡ್ಲಾ, ನಾನು ನೆಮ್ಮದಿಯಾಗಿರ್ತೀನಿ ಅಂದ್ರೆ ಕಣ್ಲ. ಅಲ್ವೇನ? ಹಾಂ ಅಣ್ಣ ನಂದು ಒಂದು ಆಸೆ ಐತೆ, ಮಾಡ್ತೀಯಣ್ಣ? ನಿಂಗೂ ಆಸೆ ಐತಾ? ಏನಪ್ಪ ಅಂತ ಆಸೆ? ಏನಿಲ್ಲಣ್ಣ, ನನಗೆ ಇನ್ನೊಂದು ಮದುವೆ ಮಾಡ್ಕೋಬೇಕಂತ ಆಸೆ ಅಣ್ಣ. ಕಾಲ್ಗಡಿ ಇದ್ದಾಳಲ್ಲೋ? ಇದ್ದಾಳಣ್ಣ, ಅವಳು ಸರಿಗಿಲ್ಲ. ಏನಾಗೈತಪ್ಪ? ಅಂದ್ರೆ ಕರ್ಗದಾಳೆ, ಒಲ್ಲು ಹಿಂಗೆ ಉಬ್ಬಲ್ಲದಾವೆ, ಅದಕ್ಕಾಗಿ ಒಳ್ಳೆ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಆಸೆ ಅಣ್ಣ. ಮಗನೇ ನಿಮ್ಮ ಕೈಯಿಂದ ನೀನಲ್ಲಿ ನೋಡಲ್ಲ ಥೂ ನನ್ನ ಮಗನೇ, ಒಳ್ಳೆ ಹಿಂಗೆ ಬಂದವಲ್ಲ, ಹಿಂಗೆ ಇಷ್ಟುದ್ದ ಒಳ್ಳೆ ರಾಷ್ಟ್ರಕಾಲ ಬಂದಾಗಲೇ ನೀನು ಮುಸ್ಲಿಂ ನೋಡ್ಕೊಂಡು ಥೂ ನಮ್ಮ ಮಗನೇ. ನಿನಗೆ ಸುಂದರವಾಗಿರೋ ಹೆಣ್ಣು ಬೇಕಾ? ಎಂತ ಹೆಣ್ಣು ಬೇಕಪ್ಪ ನಿಂಗೆ? ಹೆಣ್ಣು ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕಪ್ಪ? ಆರ್ ಥರ ಇರ್ಬೇಕಣ್ಣ. ಯಪ್ಪ R ಕೇಳಿ, ಇದ್ಯಾವ R ಯಾವ್ದಲ್ಲ? ಆರ್ ಯಾವ್ದಂದ್ರೆ ಮುಂದಿನಿಂದ ನೋಡಿದ್ರೆ ಐಶ್ವರ್ಯ ರೈ ಇದ್ದಂಗಿರ್ಬೇಕು, ಎಡಗಡೆಯಿಂದ ನೋಡಿದ್ರೆ ರಮ್ಯಾ ಇದ್ದಂಗಿರ್ಬೇಕು, ಯಪ್ಪ ಬಲಗಡೆಯಿಂದ ನೋಡಿದ್ರೆ ರಚಿತಾ ರಾಮ್ ಇದ್ದಂಗಿರ್ಬೇಕು, ಶಿವ 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 ಹಿಂದ್ಗಡೆ ನೋಡಿದ್ರೆ ರಶ್ಮಿಕಾ ಮಂದಣ್ಣ ಇದ್ದಂಗಿರ್ಬೇಕು ಅಣ್ಣ. ಓ ಇಷ್ಟೆಲ್ಲ ಇರ್ಬೇಕಲ್ಲ ನಿನಗೆ? ಲೇ ನಿನ್ನ ಮಗ ಬೆಂಕಿ ನೋಡ್ಕೊಂಡು ಮಕ ನೋಡ್ಕೊಂಡಿದ್ದಲ್ಲ ಇಂದ ಮಕನ ಒಳ್ಳೆ ಕೋತಿ ಇದ್ದಂಗೆ ಇದೆಯಾ ನಿನ್ಗೆ? ಅವರೆಲ್ಲ ಬೇಕಲ್ಲ ನಮ್ಮ ಥೋ ನಾನು ಮಗನ ಹೋಗೆ ಮದುವೆ ಅಂತ ಮದುವೆ ಇನ್ನೊಂದು ಮಾಡ್ಸೋಣ. ಅಯ್ಯೋ ಲೇ ನಮ್ಮ ಊರ ಶಿಲೆಕತ್ನಳ್ಳಿಗೆ ಅದು ಬೀಳ್ತಾಳೆ ತಂದು ಕಟ್ಬಿಡ್ತೀನಿ ಬಿಡ. ಆಮೇಲೆ ಈ ಕಾಲದಾಗೆ ಹುಡುಗರು ಸಿಗೋದೇ ಕಷ್ಟ ಹೆಣ್ಣು ಅಂತ ನಿನಗೆ ಸಿಗ್ತದಲ್ಲ ಹೆಣ್ಣು. ನೀನು ಮನಸ್ಸು ಮಾಡಿದ್ರೆ ಏನು ದೊಡ್ಡದು ಬಿಡೋಣ. ಲೇ ಅದಕ್ಕೆ ಕಣ್ಲ ನಾನು ಕಿಂಗ್ ಮೇಕರ್ ಆಗಿದ್ದಲೇ, ಕಿಂಗ್ ಮೇಕರು. ಆ ಸೀನಪ್ಪವ್ರಿಗೆ ಐಡಿಯಾ ಕೊಟ್ಟೆ, ಆ ರಾಮಣ್ಣಗೆ ಐಡಿಯಾ ಕೊಟ್ಟೆ, ಅಡವಪ್ಪನವ್ರಿಗೆ ಐಡಿಯಾ ಕೊಟ್ಟೆ, ಇನ್ನೂ ಐಡಿಯಾ ಕೊಟ್ಟೆ ಸಿಕ್ಕಾಪಟ್ಟೆ ಇದೆ ಕಣ್ಲ. ಇನ್ನೂ ರಾಘಣ್ಣಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ಸಿಕ್ಕಾಪಟ್ಟೆ ಇದೆ ಕಣ್ಲ. ಸದ್ಯಕ್ಕೆ ಸಾಕು ನನ್ನ ಮಗನೇ. ಏನು ಸರಿ ರಾತ್ರಿಗೆ ಎಣ್ಣೆಗೆ ನಿನಗೆ ಐತಲ್ಲ ಕಾಸು ಮಡಗಿದ್ಯಾ? ಬಿಡೋಣ, ನನ್ನೇ ಕೇಳ್ತೀಯಲ್ಲ ಅಣ್ಣ. ನೀನು ಇಷ್ಟೆಲ್ಲ ಮಾಡಿ ನಾನು ಕೇಳ್ತಾರೆ ಅಣ್ಣ, ನೀನೇ ಕೊಡಿಸ್ಬೇಕಣ್ಣ. ನೋಡಲ್ಲ ನಾವು ರಾಜಕೀಯದವರು, ನಮಗೇನಿದ್ರು ಇಸ್ಕಂಡ ಅಭ್ಯಾಸನೇ ವಿನಃ ಕೊಟ್ಟ ಅಭ್ಯಾಸ ಇಲ್ಲ ಕಣ್ಲ. ರಾಜಕೀಯದವ್ರು ಬರೀ ಲಾವ್ ಏನಿದ್ರು ಕೆಲವ್ರು ಕಣ್ಲ. ನಡೆಯಲ್ಲ ಹೋಗೋಣ, ಹೋಗ್ಬಿಟ್ಟು ಒಂದು ಕ್ವಾರ್ಟರ್ ಎಣ್ಣೆ ಹಾಕ್ಬಿಟ್ಟು ಉಪ್ಪಿಂಗೆ ನೆಚ್ಕೊಂತೀವಿ, ನಡೆಯಲ್ಲ ಹೋಗೋಣ. ಆಯ್ತು ಅಣ್ಣ.